ಅಲ್ವಾ ಸುಬ್ಲಕ್ಷ್ಮಿ, ಇಂಥ ಖುಷಿ ವಿಚಾರನ ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳ್ಬೇಕಿಲ್ಲ? ಅತ್ತರಿ ಅದು ನಾ ಈಗ ಏನಾರ ಫೋನ್ ಹಚ್ಚಿದೆ ನಮ್ಮ ಅಪ್ಪ ಅಮ್ಮ ನನ್ಗೆ ಹೆಂಗ ಮಾತಾಡ್ತಾರ ಅನ್ನೋದ ಗೊತ್ತಾಗಲ್ರಿ. ಅವ್ರು ಹೆಂಗಾರ ಮಾತಾಡ್ಕೊಳ್ಳಿ, ಹಚ್ಚಿ ಹೇಳ. ಎಂತ ತಂದೆ ತಾಯಿ ಆದ್ರೂ ಖುಷಿ ಪಡ್ತಾರ ಇಂಥ ವಿಷಯಕ್ಕ. ಫೋನ್ ಹಚ್ಚ ಏನ. ಆತ್ರಿ ಅತ್ತಿ, ನನ್ನ ತಂಗಿಗೆ ಹಚ್ತೇನ್ರಿ ಈಗ. ಹಲೋ, ಏನ್ ಮಾಡಾಕತ್ತಿ? ಅವ್ವ ಅದಾಳನ? ಅವ್ವ ಇದ್ರ ಒಂದಿಟ ಅವನ್ ಕೈ ಕೊಡವ. ಅಕ್ಕ, ಅವ್ವ ಇಲ್ಲೇ ಪಕ್ಕದ ಮನ್ಯಾಗ ಇವ್ರದ್ದು ಕುಬ್ಸದ ಕಾರ್ಯಕ್ರಮ ಐತಂತೆ ಹೋಗ್ಯಾಳವ. ಬನ್ನಿ, ಈಗ ನಿನ್ನ ನೆನೆಸ್ಕೊಂಡ್ ನೋಡು. ನನ್ನ ಮಗಳದ ಮದುವೆ ಆಗಿ 6 ತಿಂಗಳಾತ, ಇನ್ನ ಏನು ಸುದ್ದಿನ ಬರವಲ್ದು ಅಂತೇಳಿ. ಅಯ್ಯೋ ಹೌದನ, ನನಗೂ 3 ತಿಂಗಳಾಗೈತವ. ಅದನ್ನ ಹೇಳಕ್ ಫೋನ್ ಹಚ್ಚಿನಿ ಈಗ. ಹೌದಾ, ಬಾ ಚಲೋ ಆತ್. ನಿಂದ್ರ ಬಂದ್ಲಿಂದ್ರ ಅವ್ವ ಕೊಡ್ತೀನಿ. ಹಲೋ ಅವ್ವ, ಏನ್ವಾ ನಾ ನಿನ್ಗೆ ಈಗ ನೆನಪು ಬಂದೇನ ಮಗಳ? ಯಾಕವಾ ನೀ ನನಗೇನು ನನ್ನ ಮರ್ತ ಬಿಟ್ಟು ಏನು? ಅದು ಅವ್ವ, ಫೋನ್ ಹಚ್ಚಿದ್ರೆ ಅಪ್ಪ ಎಲ್ಲಿ ಏನಂತಾನಂತೆ ಹಚ್ಚಿಲ್ಲವ್ವ ನಾನು. ಅದು ಏನಂದ್ರ, ಅದು ನಂಗೆ ಈಗ 3 ತಿಂಗಳವ. ಯವ್ವ ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಯವ್ವ ನೀನು. ಬಾ ಚಲೋ ಆತ್ವಾ. ನಾನು ಏನಾಗುತ್ತೆ ಏನೋ, ಅವ್ರ ಮನ್ಯಾಗ ಹೊಂದ್ಕೊಂತಾಳೋ ಇಲ್ಲೋ, ಹೆಂಗಿರ್ತಾಳೋ ಅಂತ ಅನ್ಕೊಂಡಿದ್ದೆ. ಬಾ ಚಲೋ ಸುದ್ದಿ ಕೊಟ್ಟಿಯವ್ವ. ಅವ್ವ ನಮ್ಮ ಅತ್ತಿ, ನಮ್ಮ ಮಾವ, ಮಗ, ನನ್ನ ಗಂಡ ಎಲ್ಲರೂ ಚಲೋ ಅದಾರವ್ವ, ಹಂಗೇನಿಲ್ಲವ. ಎಲ್ರು ನಾನು ಬಾ ಚಂದ ನೋಡ್ಕೊಂತಾರವ್ವ. ಏನಂತದೇನಿಲ್ಲ. ಅತ್ತಿನ ಸ್ವಲ್ಪ ಒಡಬಡ್ಕಿ ಹಂಗಂತೇಳಿ ಏನ ಅವ್ರೇನು ಕೆಟ್ಟವರು ಅಲ್ಲ. ಭಾಳ ಚಲೋ ನೋಡ್ಕೊಂತಾರವ್ವ ನನ್ನ. ಯಾರದ? ಯಾರ ಜೋಡಿ ಮಾತಾಡಕತ್ತೀರಿ? ನಿಮ್ಮಪ್ಪ ಬಂದ. ಅದು ಅಕ್ಕ ಫೋನ್ ಮಾಡಿದ್ಲಪ್ಪ. ಆಕಿ ನನ್ನ ಪಾಲಿ ಸತ್ತಾಳ ಅಂತ ಏನಿಲ್ಲ. ಆಕಿದ್ಯಾಕೆ ಫೋನ್ ಹಚ್ಚಿರಿ? ಇಡ್ತೀರೇನು ನಿಮ್ಮನ್ನು ಕೊಂದಾಕ್ಲೆ ಒಳಗ? ಆಯ್ತು ಫೋನ್ ಇಡ್ತೀನಿ, ನಿಮ್ಮಪ್ಪ ಬಂದಾನ. ಯಾಕೆ ಸುಬ್ಲಕ್ಷ್ಮಿ ಅಳಾಕತ್ತಿ? ಅದು ಏನಿಲ್ರಿ ಅತ್ತಾರ, ಅವ್ವನ ಜೋಡಿ ಮಾತಾಡಿದೆ. ಅವ್ವ ಮತ್ತು ತಂಗಿ ಬಾ ಖುಷಿ ಆದರ್ರಿ. ಬಟ್ ಏನಾತ್ ಹೇಳ. ಬಟ್ ಅದು ಅಪ್ಪ ರೀ, ಅಪ್ಪ ಭಾಳ ಸಿಟಿಗೆ ಎದ್ದಿದ್ದೇನ್ರಿ. ಅದಕ್ಕೆ ಅದು ಅದು ಹೋಗ್ಲಿ ಬಿಡು. ಹಂಗ ಸ್ವಲ್ಪ ದಿನ ಮಗನ ಮಕ್ಕಳು ನೋಡಿದ್ನಂದ್ರೆ ತಾವ ಇದು ಅಕ್ಕವು. ಹೋಗು ನಿನ್ನ ಮಕ್ಕ ಹೋಗಿ ಬಂದಿಟ್ಟ. ಬಿಸಿಲಲ್ಲ ಮೊದ್ಲ ಬ್ಯಾಸ್ಗಿ, ಸ್ವಲ್ಪ ರೆಸ್ಟ್ ಅದು ಮಾಡಿ ಒಂದಿಟ್ಟ ತಣ್ಣಗಿರ್. ಪಂಕಜ ಬಾ ಚಲೋ ಆತಿಲ್ವಾ? ಬಂದೇನ, ಬಾ ಕುಂದ್ರ ಬಾ. ನಾನು ನಿನ್ನ ಹತ್ರ ಬರಾಕತ್ತಿದ್ ನೋಡಿ ಈಗ ಒಂದ್ ಒಳ್ಳೆ ಸುದ್ದಿ ಹೇಳಾಕ. ಏನು ಅಂತ ಒಳ್ಳೆ ಸುದ್ದಿ? ಅಯ್ಯ ನನ್ ಸೊಸಿ ಪ್ರೆಗ್ನೆಂಟ್ ಅದ ಅಂತವಾ. ಅಯ್ಯೋ ಏನ್ವಾ, ಬಂದ್ 6 ತಿಂಗಳಾಗಿಲ್ಲ ಆಲ್ರೆಡಿ. ಬಾ ಚಲೋ ಆತ್ ಬಿಡವಾ. ಆದ್ರೂ ನಿನಗ ಕೆಲಸ ಹತ್ತಿತ್ತವ. ಅದೇಂಗ್ ಪಂಕಜ ನನಗ್ ಕೆಲಸ ಹತ್ತಂತಿ ನೀನು? ಅಲ್ ಮತ್ತ ಮೊದ್ಲ ಲವ್ ಮಾಡಿ ಓಡಿ ಬಂದಾರ, ಅವ್ರ ಮನೆಗೆ ಯಾಕೆ ಸೇರಿಸ್ತಾರ? ಮತ್ತೆ ಕುಬ್ಸಿದ ಖರ್ಚು ನಿನಗ ಬೀಳ್ತೈತಿ, ಡೆಲಿವರಿ ಖರ್ಚು ನಿನಗ ಬೀಳ್ತೈತಿ. ಮದುವೆ ಆಗಂತ್ರು ಏನು ಕೊಟ್ಟಿಲ್ಲ, ಈಗೂ ಏನು ಕೊಡಲ್ಲ. ಇನ್ನ ಇದ ಒಂದ್ ಲೆಕ್ಕ ಹರಿತೈತಿ ಅವ್ರಿಗೆ. ಇದ ಒಂದ್ ಚಲೋ ಆತಂತೇಳಿ ಫುಲ್ ಖುಷಿಲೇ ಬಿಟ್ಬಿಡ್ತಾರ ನೋಡು ಎಲ್ಲ ನಿನ್ನ ಮೇಲೆನ. ಮತ್ತ ನಿನ್ನ ಮಗಳಿಗಂತರೂ ಆಗ್ಲೇ ಇಲ್ಲ, ಈಕಿಗೆ ಆಗೈತೆ ಅಂತೇಳಿ 4 ಜನ 4 ಮಾತಾಡ್ಕೊಂತಾರ. ನಿಮ್ಮನೆ ರಿಲೇಟಿವ್ ಎಲ್ಲಾರ ಅಯ್ಯ ನೋಡು ಗಿರ್ಜಿ ಮಗಳಿಗೆ ಏನ ಆಗ್ಲಿಲ್ಲ, ಸಸಿ ಬಂದಾಕಿಗೆ ಆತ, ಗಿರ್ಜಿ ಮಗಳು ಬಂಜಿ ಆದ್ಲ ಅಂತ ಅನ್ಕೊಂತ ಅಡ್ಡಾಡ್ತಾರ. ಬಂದಿನ 6 ತಿಂಗಳಾಗಿಲ್ಲ ಆಲ್ರೆಡಿ ಇದು ಅದಾಳ ನೋಡು ಈಕೆ. ನೋಡು ಗಿರ್ಜಿ ಮಗಳು 6 ವರ್ಷ ಆತಿನ್ನ ಆದ್ರೂ ಹೊಟ್ಟಾಗ ಒಂದ್ ಪಿಂಡ್ ಹೊತ್ತಿಲ್ಲ ಅಂತ ಬೈಯಾಕತ್ತಾರ. ಅಯ್ಯ ಹಂಗ್ಯಾಕಂತೀಯ ಪಂಕಜ? ನನ್ನ ಮಗಳಿಗೆ ಏನ್ ಕಡಿಮೆ ಆಗೈತಿ? ಆಕಿಗೂ ತೋರ್ಸಾಕತ್ತಾರ ಅಕ್ಕ ತಕಿಗೂ. ಬಟ್ ನೀ ಹೇಳಿದ್ದು ಕರೆ ಐತಿ ಬಿಡುವ. ನಾನು ಯೋಚನೆ ಮಾಡಿದ್ದಿಲ್ಲ ನೋಡಿ ಇದನ್ನ. ನೀ ಹೆಂಗ್ ಯೋಚನೆ ಮಾಡ್ತೀಯ ಹೇಳು? ಮೊಮ್ಮಗ ಅನ್ನೋ ಖುಷಿ ಒಳಗ ಕುಡಿದಾಡ್ತಿರ್ತಿ, ಅದಕ್ಕೆ ನಾನು ಬಂದೆ. ನನಗೂ ಇದು ಕಿವಿ ಬಿತ್ತು, ಹೊರಗೆ ಬಂದು ನಿಂತಿದ್ನ ನಾನು, ಕಿವಿ ಬಿತ್ತ. ಅದಕ್ಕೆ ನಿನಗ ಮಾತಾಡಿ ಹೋದ್ರಾತಂತ ಬಂದೆ. ಅಲ್ವಾ, ಮದ್ವೆಯಾಗೂ ಏನು ಕೊಟ್ಟಿಲ್ಲ ಇವ್ರು. ಮತ್ತೆ ಈಗ ಕುಬಸ್ದಾಗ ಏನ್ ಕೊಡ್ತಾರ? ಈಗ ನೋಡ ಫೋನ್ ಹಚ್ಚಿದ್ರೆ ಮಾತಾಡ್ತಾರಂತ ಕೊಟ್ಟನ ಅವ್ರು ಆಕಿನ ಜೋಡಿ. ಏನು ಮಾತಾಡಂಗಿಲ್ಲ. ಇದ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಸುಮ್ ಕುಂದಿರ್ತಾರ. ನೋಡ ಗಿರ್ಜಿ, ನನ್ ಮಾತ್ ಕೇಳ, ಕಳಿಸ್ತೇನಕ್ಕಿನ್ನ ತವ್ರ ಮನೆಗೆ ಹೋಗಿ ಬಾ ಅಂತ ಹೇಳ. ಬಾಣಂತನ ನಿನ್ ತಲೆಗೆ ಬೀಳ್ತೈತಿ, ಕುಬಸಾನು ನಿನ್ ತಲೆಗೆ ಬೀಳ್ತೈತಿ. ಏನಾಗಲ್ಲ, ಏನ್ ಮಗಳೇನ ಸಾಯಿ ಹೊಡಂಗಿಲ್ಲ. ಹೋಗಿ ಹೊಟ್ಲಿ ಇದ್ದಾಕಿನೇನು ಒದ್ದು ಓಡ್ಸಂಗಿನೂ ಇಲ್ಲ. ಕಳ್ಳು ಗಿಲ್ಸ್ತೈತಿ, ಕಳಸು. ಇಲ್ಲೇ ಇಟ್ಕೋಬೇಡ ಏನ. ಇಲ್ಲ ಅಂದ್ರ ಬಡ ಈಗೇನ್ ಬಾಳ 3 ತಿಂಗಳಾಗೈತಲ್ಲ, ತಗಸಿಲ್ಲ ಅಂದ್ರೆ ಬೇಡವಾ. ತಗ್ಸುದು ಪಗ್ಸುದು ಏನ್ ಬೇಡ. ಮಕ್ಳು ದೇವ್ರಿದ್ದಂಗ, ತಗ್ಸುದೇನ್ ಬೇಡ. ನೀ ಹೇಳ್ದಂಗ ನೋಡುನ್ ಆಕಿನ ತವ್ರ ಮನೆಗೆ ಕಳ್ಸುನು ನೋಡುನ್. ಬಟ್ ಇವತ್ತು ಹಚ್ಚಿದ್ನಂತ ಆಕಿ ಏನೋ ಫೋನ್. ಬಟ್ ಆಕಿ ಅವ್ರವ್ವ ಅವ್ರಪ್ಪ ಏನೋ ಅಂತ ಅಂದವ. ಅವ್ರಪ್ಪ ಏನೋ ಸಿಟ್ಟಿಗೆ ಅದ್ದ ಅಂತ ಅಳಾಕತ್ತಿದ್ಲು. ಬಟ್ ಹೆಂಗ್ ಕಳ್ಸುದು ಅಂತ. ಹೆಂಗ್ ಕಳ್ಸುದಂತಿ? ಏನಿಲ್ಲ, ಹೋಗಿ ಬಾ ಅಂತ ಹೇಳ. ಸ್ವಲ್ಪ ಸಿಡುಕ್ ಮಾಡ. ಹೋಗು ನಿನ್ ತವ್ರ ಮನೆಗೆ. ಏನ ನಾನ ಮಾಡಿ ಹಾಕ್ಬೇಕನ್ನು ನಿನಗಂತಂದಿತ್ತು ಮಾಡ. ಪಾಪ ಹೋಗ್ಲಿ ಬಿಡಯ್ಯವ. ನನ್ನ ಮಗಳಿಗಂತೂ ಆಗಿಲ್ಲ, ಈಕಿಗೆ ಆಗೈತಂತೆ ಒಂದಿಟ್ಟು ಖುಷಿಯಾರ ಪಡ್ತೀನಿ.
ಏನ ಬಾಣಂತನ ಅದೆಲ್ಲ ಮಾಡಿದ್ರ ತಗೋ. ನೋಡ ಗಿರ್ಜಿ, ಬಾಣಂತನ ಅಷ್ಟು ಈಸಿ ಅಲ್ಲ ನೋಡ. ಮಾಡು ಮಾಡ್ಬೇಕು, ಒಬ್ಬಕ್ಕೆ ಎಲ್ಲ ಮಾಡ್ಬೇಕು. ಮೊದ್ಲ ಕಾಲ್ ಹಿಡ್ಕೊಂತಾವಂತಿ, ಅದೇನು ಈಸಿ ಅಂತ ತಿಳ್ಕೊಂಡೆನ ಮಾಡೋದಷ್ಟ? ಹಾ ಅಲ್ಲ, ಅದಕ್ಕ ಕುಟ್ಟಿಗೆ ಹಚ್ಬೇಕು, ಬೆಂಕಿ ಹಚ್ಬೇಕು, ಮಗಗ್ ಕಾಸ್ಬೇಕು, ಅಕ್ಕಿಗೆ ಕಾಸ್ಬೇಕು, ಅಕ್ಕಿಗೆ ಬಾಣಂತನದ ಅಡ್ಗಿ ಮಾಡಿ ಹಾಕ್ಬೇಕು. ಅದು ಹೋಗ್ಲಿ ಬಿಡು. ಈಗ 9 ತಿಂಗಳಾರ ಹೇಳ ನೀ ಅದನ್ನಾರ ಹೆಂಗ್ ಮಾಡಕ್ ನೀನ? ಒಬ್ಬಕ್ಕೆ ಹೆಂಗ್ ಗುದ್ದಾಡಕಿ? ಹಾ ಅದು ಅಲ್ದ ನಿನ್ ಮಗಳಿಗೆ ಹೆಂಗ ಆಗ್ಬಾರ್ದು? 4 ದಿನ ಬರ್ತಾಳಿಗೆ ರಜೆ ಅಂತೇಳಿ ಅವಾಗ ಅಕ್ಕಿ ಕುಬಿಸ ಮಾಡೋದ್ ಹೆಂಗ್ ಮಾಡ್ತಿ? ಅಕ್ಕಿಗೆ ನಿನ್ ಮಗಳಿಗೆ ಖುಷಿ ಇರ್ತೈತನ? ಒಂದಿಟ್ಟು ಯೋಚನೆ ಮಾಡ. ಕುಬ್ಸದ್ದು ನಿನ್ ತಲೆ ಮೇಲೆ ಹಾಕೊಳ್ತಿ, ಆಮೇಲೆ ಇದನ್ನು ಏನ ಡೆಲಿವರಿ ಖರ್ಚು ನಿನ್ ತಲೆ ಮೇಲೆ ಹಾಕೊಂತಿ ನೋಡು. ಒಬ್ಬ ಮಗ ದುಡಿಯಾವ, ಆಕೆನ್ ದುಡ್ದು ನಿನ್ ಕೈ ಕೊಡಕ್ಕೆಲ್ಲ. ಇನ್ನ ಕುಬ್ಸ ಅದು ಇದು ಅಂತ ಆಫೀಸ್ ರಜೆ ಹಾಕಿ ಎಲ್ಲ ಕುಂತು ಬಿಡ್ತಾಳ ನೋಡು. ಹೌದ್ ನೋಡ ಪಂಕಜ, ಇದು ಯಾವ್ದು ನನ್ ತಲೆಗೆ ಬಂದಿದ್ದಿಲ್ಲ. ಅದು ಅಲ್ದ, ಹೌದ್ ನೋಡು, ಅದು ಅಲ್ಲ, ಇಷ್ಟ್ ಲಗು ಮದುವೆ ಆಗಿ ಇಷ್ಟ್ ಲಗು ಮಕ್ಳು ಹಾಕಬೇಕಾಗಿತ್ತು. ಮದುವೆ ಆಗಿನ 1 ವರ್ಷನೂ ಆಗಿಲ್ಲ, ವರ್ಷದಾಗ ಮಕ್ಳು ಮಾಡ್ಕೊಂಡ್ ಬಿಟ್ರ ಏನ ಎಂಜಾಯ್ಮೆಂಟ್ ಇರ್ತೈತೆ ಇವಕ್ಕ? ಇದಲ್ಲ ಏನ್ ಇಷ್ಟ್ ಲಗು ಮಕ್ಳು ಮಾಡ್ಕೊಂಡು ಏನ್ ಸಾಸದ್ರದಾರ? ಹಾ ನಿನ್ ಮಗಳಲ್ಲ, ನನ್ ಸೊಸಿ ಅಲ್ಲ. 4 ವರ್ಷ ಬಿಟ್ಟು ಈಗ ಮಗಳು ಮಾಡ್ಕೊಂಡ್ಲ. ಆರಾಮಾಗಿ ಫಾರಿನ್ ಟ್ರಿಪ್ ಅದು ಇದು ಎಲ್ಲ ಅಡ್ಡಾಡ್ ಬಂಡ್ರು. ಇಬ್ರು ಗಂಡ ಅಂತ ಎಷ್ಟು ಖುಷಿ ಖುಷಿ ಆಗಿದಾರ. ನಿನ್ ಸೊಸಿ ಏನ ಈಗ ಮಕ್ಕಳು ಮಾಡ್ಕೊಂಡು ಬರೀ ಮಕ್ಕಳ ಪಾಲನೆ ಮಾಡ್ಕೊಂತ ಕುಂತು ನಿನ್ ಗಂಡನ ಮನಿ ಬಿಟ್ಟು ಹೊರಗೆ ಹಾಕ್ತಾಳ ನೋಡಕ್ಕಿ. ಹೌದ್ ನೋಡ, ನನಗಿದು ಯೋಚನೆನ ಬಂದಿಲ್ಲ. ಆಯ್ತು ತಗೋ, ಏನಾರ ಒಂದ್ ಮಾಡಿದ್ರಾತು. ಏನಾರ ಒಂದ್ ಏನ ಬಾಳ ಏನು ಮಾಡ್ಬೇಡ, ಎಲ್ಲ ಕೆಲಸ ಹಾಕಿದ ಕೈಲೇ ಮಾಡ್ಸಕ್ ಹಚ್ಚ, ಅಂದ್ರ ಗೊತ್ತಾಗತ್ತಕಿ. ಅಲ್ಲ ಕೆಲಸ ಪಾಪ ನೋಡು ನಿಂದರ್ ಏನಾಗತ್ತ. ದುಡಿತಾಳ, ನನ್ನ ಮಗನ ದುಡಿತಾನೆ, ಏನೋ ಒಂದ್ ಮಾಡಿದ್ರಾತ್ ಬಿಡವ. ಅದು ಅಲ್ದ ನಮ್ಮ ಅತ್ತಿನೂ ಕರೆಸ್ಬೇಕಂತ ಮಾಡೀನಿ. ಏಯವ್ವ, ಅಂತ ದೊಡ್ಡ ತಪ್ಪು ಮಾಡಿ ಏಯವ್ವ. ಮೊದ್ಲ ನಿಮ್ಮ ಅತ್ತಿ ಗೊತ್ತಲ್ಲ, ಕುಂಟಾಗಿತ್ತಿ ವಾ ವಟ ವಟ ಹಾಸ್ತಾಳ. ಇನ್ನ ಮೊದ್ಲ ಆಕಿಗ್ ಮದುವೆ ಆಗಿದ್ದು ಇಷ್ಟ ಇರಂಗಿಲ್ಲ, ಸುಮ್ಮನೆ ಕರ್ಸಿ ಯಾಕೆ ನಿನ್ನ ಇದಕ್ ನೀನ ಕಲ್ ಹಾಕೊಂತಿ ನಿನ್ ಕಾಲ್ ಮೇಲೆನ. ಕರ್ಸಕ್ ಹೋಗ್ಬೇಡ ಬಿಡು. ಏನ್ ಕರೆಸ್ತಿ ಆಕಿನ ಹಂಗಂತೀಯ? ಏನ್ ಮಾಡ್ಲಿ, ನನಗೂ ಒಂದು ಅರ್ಥ ಆಗೋಲ್ಲ. ಬಟ್ ನಮ್ಮ ಅತ್ತಿ ಖುಷಿ ಆಕಿತ್ತ, ಏನ ನನ್ನ ಆಶಾನೂ ಏನೂ ಆಗ್ಲಿಲ್ಲ. ಅವ್ರ ಅತ್ತಿನೂ ಬೈಯಾಕತ್ತಿದ್ಲ ಪಾಪ. ಆಕಿನ್ ಮನ್ಯಾಗ ಏನಂತಾರನ ಈಗ. ಆಕಿನೂ ಸಪ್ ಮಾಡಿದ್ಲ ಮಕ್ಕ, ನನಗೂ ಒಂದು ಆಗ್ಲಿಲ್ಲ ಅಂತೆ. ಇವತ್ತು ದವಾಖಾನಿಗೆ ಹೋಗಿ ಬರ್ತೀನಿ ಅಂತ ಏನ್ ಮಾಡ್ತಾಳ. ಅದಕ್ಕ ಹೇಳಿದ್ದೆ, ನೀ ಹೇಳಿದ್ದು ಕರೆ ಐತಿ ಬಿಡಪ್ಪ. ನೋಡು ಮಾತಾಡು. ಸುಬ್ಲಕ್ಷ್ಮಿ ಬಾರವಾಯ್ಲೆ. ಓ ಪಂಕಜ ಆಂಟಿ, ಬರ್ರಿ ಆಂಟಿ. ಆರಾಮ್ರಿ? ಆರಾಮವ. ಅಲ್ವಾ, ಇಷ್ಟ್ ಲಗು ಪ್ರೆಗ್ನೆಂಟ್ ಆಗೋದು ಏನ್ ಅವಶ್ಯಕತೆ ಇತ್ತು? ಮದುವೆಗೆ ಏನ್ 10 ವರ್ಷ ಆಗಿತ್ತನ? ನಾನ್ ಸಸಿನ್ ನೋಡ್ ಕಲಿ ಒಂದಿತ್ತು. 4 ವರ್ಷ ಆದ್ರೂ ಮಕ್ಕಳು ಮಾಡ್ಕೊಳ್ಳಿಲ್ಲ ಆಕಿ. ಮೊದ್ಲ ತಮ್ಮ ಕಾಲ್ ಮೇಲೆ ತಾವ್ ನಿಂತ್ಕೊಂಡು ಆಸ್ತಿ ಅದು ಮಾಡ್ಕೊಂಡ್ರ. ನೀ ಏನ್ ಇಷ್ಟ್ ಲಗುನ ಮಾಡ್ಕೊಂಡೆಲ್ಲ? ಅದು ರೀ ಆಂಟಿ, ಅದು 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 ಏನ್ ಬಿಡವಾ, ಇಷ್ಟ್ ಲಗು ಮಕ್ಕಳು ಮಾಡ್ಕೊಂಡು ಏನ ಮುದುಕರಾಗ ಇರದಿರೇನ? ಆಂಟಿ ಆಯ್ತಂಟಿ. ಏ ಬಿಡ, ಎದಕ್ ಬೈತಿ? ಏ ಬಿಡ ಯವ್ವ ಬಿಡ. ಮಕ್ಕಳು ಮಾಡ್ಕೊಂಡು ಮಕ್ಕಳನ್ನ ಇದನ್ ಮಾಡ್ಕೊಂತ ಅತ್ತಿ ಸೊಸೆಯಾರ್ನ ಎಲ್ಲ ಮಾಡಕ್ ಹಚ್ಚಾವ ಇವೆಲ್ಲ. ಬಿಡ ಪಂಕಜ, ಈಗ ಮೊದ್ಲ ಬೇಜಾರಾಗಿ ಹೇಳಕ್ಕೆ ಅವ್ರ ಅಪ್ಪ ಅಮ್ಮ ಇದು ಮಾಡ್ಯಾರ ಅಂತ ಹೇಳಿ ನೀ ಅಂತದ್ರಾಗ ಮತ್ತ ನೀ ಯಾರ ಮಾತಾಡಂಗಿಲ್ಲ. ಅಟ್ಲೀಸ್ಟ್ ನಾರ ಮಾತಾಡ್ತೀನಿ ಬಿಡು. ಏನ್ ಇಷ್ಟ್ಲಾಗು ಮಕ್ಕಳು ಮಾಡ್ಕೊಂಡು ಏನ್ ಮಾಡ್ತಾ ಇವು ಎಲ್ಲ? ಎಲ್ಲ ಕೆಲಸನು ನಮ್ಗ ಹಚ್ಕೊಂಡಿರ್ತಾವ. ಮಕ್ಳು ಆತಂದ್ರ ಮುಗಿತ್, ಅವ್ರ ಹಿಂದಿಂದ ಓಡಾಡ್ತಾರ. ಮನಿ ಕೆಲಸ ಎಲ್ಲ ನಮ್ಗ ಮಾಡಕ್ ಹಚ್ತಾ ಇವು. ಆಯ್ತು ಬಿಡ ಗೆ ಪಂಕಜ್, ಮತ್ ಸಾಯಂಕಾಲ ಬರ್ತೀನಿ ತಗೋ. ಇವ್ರನ್ನೆಲ್ಲ ಮಾತಾಡ್ಸಕ್ ಶಂಕರಿ ಅವರೆಲ್ಲ ಮಾತಾಡೋಣ. ಆಯ್ತು, ನಾ ಹೋಗ್ತೀನಿ ಬಾ. ನನ್ನ ಮೊಮ್ಮಗ ಬರೋ ಟೈಮ್ ಆಯ್ತು, ಕರ್ಕೊಂಡ್ ಬರಕ್ ಹೋಗ್ತೀನಿ. ನೋಡ್, ಬರೀ ಅವ್ರನ್ನ ಕರ್ಕೊಂಡ್ ಬರೋದು ಬಿಡೋದು, ನಾನ್ ಮಕ್ಕಳನ್ನ ಸಾಕೋದಲ್ದ ಇವ್ರನ್ನ ಸಾಕ್ಬೇಕೀಗ. ಅಯ್ಯ ಹಂಗ್ಯಾಕಂತಿ ಬಿಡ, ಮೊಮ್ಮಕ್ಳಿದ್ರ ಚಲೋ ಅಲ್ಲನ ಮನಿ ತುಂಬ. ಗಿರಿಜಿ, ಮೊದ್ಲಿನ ಕಾಲ್ ಮುಗಿತದ. ಈಗ ಹೆಂಗದ ಗೊತ್ತನ ಮೊಮ್ಮಕ್ಳಿಗೋದ ಕುಂತಲ್ ಕುಂದ್ರಂಗಿಲ್ಲ, ನಿಂತಲ್ ನಿಂದ್ರಂಗಿಲ್ಲ. ಅವು ಒಂದಿಟ್ಟು ಕೈ ಕಾಲ ಸುಮ್ಮಿರ್ತಾವ ಅಂತ ತಿಳ್ಕೊಂಡೆನ. ಅವ್ ಹಿಡಿದ್ರೋಗಾಗೆ ನನ್ ಸೊಂಟು ಮುರಿದು ಕೈಯ ಬಂದಿರ್ತೈತಿ. ಅವ್ರಿಬ್ರು ನೋಡಿದ್ರ ಆಫೀಸ್ಗೆ ಹೋಗಿ ಬಿಡ್ತಾರ. ಸಾಯಂಕಾಲನು ಹಿಡಿದ 3 ಗಂಟೆಗೆ ಬಸ್ಕೂಲ್ ಮುಗಿಸ್ಕೊಂಡ ಹಿಡಿಯೋದಕ್ಕ ನಾನು ಸಾಕಾಗಿರ್ತೈತಿ. ಅವ್ರು ಯಾವಾಗ ಬರ್ತಾರೋ ಅಂತ ಕಾಯ್ತಿರ್ತೀನಿ ನಾ ಅಂತೂ. ಏನವ, ನನಗಂತೂ ಒಂದು ಅರ್ಥ ಆಗಲ್ದ. ನೋಡೋಣ ತಗೋ. ಆಯ್ತು, ಬರ್ತೀನಿ ನಾಳೆ. ಯಾಕ ಏನಾಯ್ತು ಹಿಂಗ್ ಸಪ್ಪಾಗಿ? ಆಗಳ್ ನೋಡಿದ್ರು ಖುಷಿ ಇಲ್ಲ, ಎಲ್ಲಾರ್ಗು ಫೋನ್ ಹಚ್ಚಕತ್ತಿದ್ದಿ. ಅದು ಪಕ್ಕದ ಮನೆ ಪಂಕಜ ಬಂದಿದ್ಲಾ. ಬಂದೇನ್ ತಲೆ ತುಂಬ ಹೋಗ್ಲಕ್ಕಿ? ಅಲ್ಲ, ಮದುವೆಗೆ 1 ವರ್ಷ ಆಗಿಲ್ಲ, ಇಷ್ಟು ಲಗು ಬೇಕಿತ್ತ ಇವ್ರ ಮಕ್ಳು ಅಂತಂದ ಅನ್ಲ. ನನಗೂ ಒಮ್ಮೆ ಹೌದಲ್ಲ ಅಂತ ಅನಿಸ್ತು. ಆಮೇಲೆ
ಮತ್ತೆ ಕುಬಸದ್ದು ಮತ್ತ ಹೆರ್ಗಿದು ಆಮೇಲೆ ಬಾಣಂತನದ್ದು ಎಲ್ಲ ನಮಗ ಬೀಳ್ತೈತಿ. ಅವ್ರ ಮನ್ಯಾಗ ನೋಡಿದ್ರ ಮದ್ವಿ ಮಾಡಿ ಮದ್ವಿನೂ ಏನು ಮಾಡಿಲ್ಲ, ಓಡಿ ಬಂದ್ ಮದ್ವಿ ಆಗ್ಯಾರ, ಎಲ್ಲ ನಿಮ್ಗ ಆಗತ್ತು ನೋಡು ಅಂತಂದು ಹೋದ್ಲವ. ಈ ಸುಮ್ಮಿರ 4 ಜನದ ಮಾತು ಕೇಳಕ್ ಹೋದ್ರ ಹಂಗ ಆಕತ್ತದ. ಈ ಸುಮ್ನೆ ಈಗ ನಾ ಹೇಳಿದಂಗ್ ಮಾಡು. ಹೋಗಿ ಆಕಿನ ಡಾಕ್ಟ್ರಿಗೆ ತೋರ್ಸ್ಕೊಂಡ್ ಬಾ ನಾಳೆ ಮೊದ್ಲು. ಅಪ್ಪ ಏನ ಮಾತಾಡಕತ್ತಿದ್? ಏನಿಲ್ ಬಿಡಪ್ಪ, ಹೋಗ್ ನೀನ್ ಹೆಂಡತಿ ಜೋಡಿ ಕುಂದ್ರ ಮಾತಾಡೋಗಿ. ಏನ ಯಾಕೋ ಬಾಳ ಇದನ್ ಮಾಡಕತ್ತಿದ್ ಸ್ಥಳಾಳ ನೋಡು. ಯಾಕ ಏನಾತು? ಹಿಂಗ್ಯಾಕ್ ಸಪ್ಪದಿ? ರೀ ಯಾಕ ನಂಗ ಇಷ್ಟ್ ಲಗು ಮಕ್ಕಳು ಬ್ಯಾಡಾಗಿತ್ತನ ಅನ್ಸಾಗತೈತ್ರಿ. ಯಾರ ಆ ಪಂಕಜ ಆಂಟಿ ಬಂದಿದ್ಲಲ್ಲ ಆಕಿ ಇಲ್ಲ ಅದಕ್ಕನ? ಹಂಗಲ್ರಿ ಅದು. ಇದು ಅಲ್ಲ ಇದು ಅಲ್ಲ, ಎಲ್ಲಾ ಚಲೋ ಆಗುತ್ತ, ಸುಮ್ಮಿರು. ರೀ ಅವ್ರು ಹೇಳಿದ್ದೇನು ತಪ್ಪಲ್ಲ, ನಮಗೂ ಆಸೆಗಳು ಇರ್ತೈತಿ. ನಮಗೂ ಸೀಮಂತ ಅಂತ ಇರ್ತೈತಿ, ಬಾಣಂತನ ನಮ್ಮ ತವ್ರ ಮನ್ಯಾಗ ಆಗ್ಬೇಕು ಅನ್ನೋದು ಇರ್ತೈತಿ, ಅವ್ವ ಮಗ್ಳಿರ್ಬೇಕು ಅನ್ನೋದು ಇರ್ತೈತಿ. ಈ ಟೈಮ್ದಾಗ ನಮ್ಮ ಅವ್ವನೂ ಇರಂಗಿಲ್ಲ. ಅದು ಅಲ್ದ ಅತ್ತಿಯರ್ಗೂ ಭಾಳ ವಯಸ್ಸು ಬೇರೆ ಆಗೈತಿ. ಅವ್ರು ಹೆಂಗ್ ಮಾಡ್ತಾರ ನಂದೆಲ್ಲ? ಅವ್ರ ಕುಂತ್ರೆ ಹೇಳಕ್ ಬರಲ್ಲ, ಎದ್ರ ಕುಂದ್ರಾಕ್ ಬರಲ್ಲ. ಪಾಪ ಅವ್ರಿಗೆ ಅನ್ನೋದು ಏನು ತಪ್ಪು ನಂದು. ಅದು ಅಲ್ದ ನಮ್ಮ ಅಪ್ಪಗೆ ಫೋನ್ ಹಚ್ಚಿದ್ದೆ, ನಮ್ಮ ಅಪ್ಪ ಮಾತಾಡಿದ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ದಿನ ತಡದ್ ಮಾಡ್ಬೇಕಾಗಿತ್ತೇನ ಅಂತ ಅನಿಸ್ತೈತ್ರಿ. ನೋಡ ಒಂದ್ ಮಾತು ಹೇಳಿ ನಿನ್ಗ, ನಾಳೆ ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿ ನಿಂದ್ರ ನಿಮ್ಮಪ್ಪ ನೀನು ನಾವು ಹೂ ಅಂತ ಮನಿ ಒಳಗೆ ಕರೀಲಿಕ್ಕ ನನ್ನ ಹೆಸರು ಹೇಳಿ. ಸಿಟ್ಟು ಇರ್ತೈತಿ ಎಲ್ಲ ತಂದೆ ತಾಯಿಗೂ, ಇಲ್ಲ ಅಂತ ಅನ್ನಲ್ಲ. ಆದ್ರ ಮಕ್ಕಳನ್ನ ಈ ಸ್ಥಿತಿಯೊಳಗೆ ನೋಡಿದ್ರ ಅವರು ಸುಮ್ಮಿರತಾರ. ಈಗ ನೀನ ಏನೇನಾರ ತಲೆಯಾಗ ಹೊಗಸ್ಕೋಬೇಡ. ನನಗೂ 4 ಜನ 4 ಮಾತಾಡಿದ್ರು. ನನಗೂ ನಮ್ಮ ಅಕ್ಕನ ಫ್ರೆಂಡ್ ಫೋನ್ ಹಚ್ಚಿದ್ಲು. ಏನಂದ್ ಗೊತ್ತನ, ನಾನು 3 ವರ್ಷದ ತನ ಜಾಬ್ ಸಿಗುತ್ತನ ಮಕ್ಕಳು ಮಾಡ್ಕೊಂಡಿಲ್ಲ, ಜಾಬ್ ಸಿಕ್ಕಾದ್ಮೇಲೆ ಮಕ್ಕಳು ಮಾಡ್ಕೊಂಡಿನಿ. ನೀವೇನು ನಾವು ಮದುವೆಗೆ 6 ತಿಂಗಳಾಗಿಲ್ಲ, ಆಲ್ರೆಡಿ ಮಕ್ಕಳು ಮಾಡ್ಕೊಳಕತ್ತಿರಲ್ಲ ಅಂತ ಅಂದ್ಲು. ನಾನೆಂದ ಹೌದನವಾ ಅಂತ ಸುಮ್ಮಾದೆ. ಅದಕ್ಕೆಲ್ಲ ನೀ ತಲೆ ಕೆಡಿಸ್ಕೊಂಡ್ರಿ ಹೆಂಗ ನೀನು? ನಮ್ಮ ಅಕ್ಕಂದು ಮದುವೆ ಆಗಿ 1 ವರ್ಷನ 3 ತಿಂಗಳಾಗಿತ್ತು. ಅವಾಗ ಸುಮ್ಮನೆ ಐಕಿ ಬರೇ ಕುಂದರ್ಲಾರ್ದ ಟ್ರಿಪ್ ಮಾಡಕ್ ಹೋಗಿ ಅಬಾರ್ಷನ್ ಮಾಡ್ಕೊಂಡಾಗುತ್ತ ನಿನಗ ಅಂತ. ಈಗ ನೋಡು ಗೋಳ್ಯಾಡಕತ್ತ ಮಕ್ಕಳಾಗೋಲ್ಲ ಅಂತ ಹೇಳಿ, ಅದು ಮಾಡ್ಸಿನಿ ಇದು ಮಾಡ್ಸಿನಿ ಅಂತ ಹೇಳಿ ಊರೆಲ್ಲ ಹೋಗ್ಯಾಕತ್ತಾರ ಆಕಿಗೆ. ಅದೆಲ್ಲ ಬೇಕಾ ನಿನಗೀಗ? ಆರಾಮಾಗಿ ಈಗ ಮಕ್ಕಳಾಗತ್ತವು, ಮಕ್ಕಳು ಮಾಡ್ಕೊ. ಇನ್ನ ಬೇಕಿ ಫೋನ್ ಹಚ್ಚಿದ್ಲು, ಮದುವೆ ಆಗಿ ನನಗೂ 3 ವರ್ಷ ಆಗ ಬಂತು, ಇನ್ನಾದ್ರೂ ನಾವು ಮಕ್ಳು ಮಾಡ್ಕೊಂಡಿಲ್ಲ, ಇಷ್ಟ್ಲಗು ಯಾಕೆ ಬೇಕು ನಿನ್ನ ಮಕ್ಳು ಅಂತ ಹೇಳಿ ಅನ್ನೋರು ಅಂತಿರ್ತಾರ. ಹಂಗಂತೆ ಮಕ್ಕಳಾಗಲ್ಲ ಬ್ಯಾಡ್ ಅಂತೇಳಿ ಕುಂದ್ರಾಕಾಗತ್ತನ? ದೇವ್ರು ಕೊಟ್ಟಿದ್ದು ಯಾವತ್ತೂ ಅಲ್ಲಿ ಅನ್ಬಾರ್ದು. ಏನ ಸುಮ್ನ ಈಗ ದೇವ್ರು ಕೊಟ್ಟಾನ, ಸುಮ್ಮ ಇರು. ಅದು ರೀ ಯಾಕೋ ಭಾಳ ಬೇಜಾರ ಆಗತೈತ್ರಿ ನನ್. ನೋಡ, ಖುಷಿ ಟೈಮ್ದಾಗ ಬೇಜಾರ್ ಮಾಡ್ಕೋಬಾರ್ದು. 108 ಜನ 108 ಮಾತು ಮಾತಾಡ್ತಾರ. ಹಂಗಂತೇಳಿ ನಾವು ಬೇಜಾರ್ ಮಾಡ್ಕೊಳಕತ್ರ ಮುಗಿತಲ್ಲ ಜೀವನ, ಇದ್ರಾಗ ಕುಂದಿರ್ಬೇಕಾಗತ್ತ. ಆಯ್ತ್ರಿ, ನೀವ್ ಹೆಂಗಂತೀರ ಹಂಗ. ನಡಿ, ನಿಂಗೇನ್ ತಿನ್ಬೇಕು ಅನ್ಸೈತಿ ಹೇಳು, ತಗೊಂಡ್ ಬರ್ತೀನಿ ಹೋಗಿ. ರೀ ನಂಗೆ ಪಾನಿಪುರಿ ತಿನ್ಬೇಕು ಅನ್ಸೈತ್ರಿ. ಅದನ್ನ ಖುಷಿಲೇ ಹೇಳ, ತರ್ತೀನಿ. ಪಾನಿಪುರಿ ತಗೊಂಡ್ ಬರ್ರಿ. ಆಯ್ತು, ತರ್ತೀನಿ ತೋ.